ವೆಲ್ಕಮ್ ಬ್ಯಾಕ್. ತಡರಾತ್ರಿ ಸುರಿದಂಥ ಮಳೆಯಿಂದಾಗಿ ಎಲ್ಲೆಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ವಿ. ಶಾಂತಿನಗರದ ಸಿಸಿಬಿ ಕಚೇರಿಗೂ ಕೂಡ ನೀರು ನುಗ್ಗಿದೆ. ಬೆಂಗಳೂರಲ್ಲಿ ರಾತ್ರಿ ಸುರಿದಂಥ ಮಳೆಗೆ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಗ್ರೌಂಡ್ ಫ್ಲೋರ್ಗೆ ನೀರು ನುಗ್ಗಿ ಕಡತಗಳಿಗೂ ಕೂಡ ಹಾನಿಯಾಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಅದು ಗ್ರೌಂಡ್ ಫ್ಲೋರಲ್ಲಿ ನೀರು ನುಗ್ಗಿದೆ. ಕಚೇರಿಯ 8ಕ್ಕೂ ಹೆಚ್ಚು ರೂಮ್ಗಳು ಕಂಪ್ಲೀಟ್ ಆಗಿ ನೀರಿನಿಂದ ಜಲಾವೃತ ಆಗಿದೆ. ಸಿಸಿಬಿಯ ಕಚೇರಿ ಆವರಣದಲ್ಲೂ ಕೂಡ ಅಪಾರ ಪ್ರಮಾಣದ ನೀರು ನಿಂತಿದೆ. ಶಾಂತಿನಗರದ ಸಿಸಿಬಿ ಕಚೇರಿಗೆ ಮಳೆಯ ನೀರು ನುಗ್ಗಿದೆ. ಬೆಂಗಳೂರು ನಗರದಲ್ಲಿ ತಡರಾತ್ರಿ ಭಾರಿ ಮಳೆಯಾಗಿದೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಸಿಸಿಬಿ ಕಚೇರಿ ಇದು. ಒಂದು ಕಡೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಈ ಸಿಸಿಬಿ ಕಚೇರಿ ಏನಿದೆ ಶಾಂತಿನಗರದಲ್ಲಿರುವಂಥ ಈ ಕಚೇರಿಗೆ ಅಲ್ಲೂ ಕೂಡ ಸುಮಾರು 8ಕ್ಕೂ ಹೆಚ್ಚು ರೂಮ್ಗಳು ಜಲಾವೃತ ಆಗಿದೆ. ಡಬಲ್ ರೋಡ್ನಲ್ಲಿ ಮೊಣಕಾಲ್ವರೆಗೂ ನೀರು ನಿಂತಿದೆ. ಇದರಿಂದ ಟ್ರಾಫಿಕ್ ಜಾಮ್ ಕೂಡ ಆಗ್ತಾ ಇದೆ. ಆಮೇಲೆ ಮುಂಭಾಗ ಕೂಡ ಸಿಸಿಬಿ ಕಚೇರಿ ಮುಂಭಾಗ ಕೂಡ ಭಾರಿ ಪ್ರಮಾಣದಲ್ಲಿ ನೀರು ನಿಂತಿದೆ. ನೋಡಿ, ಆಲ್ಮೋಸ್ಟ್ ಅಲ್ಲಿ ಹೊರಗಡೆ ಹಾಕಿರುವಂಥ ಚೇರ್ಸ್ಗಳೇನಿದೆ ಆ ಚೇರ್ಗಳು ಅರ್ಧಕ್ಕರ್ಧ ಮುಳುಗಿದೆ. ಇನ್ನು ಮಳೆರಾಯನ ಆರ್ಭಟಕ್ಕೆ ಮುಖ್ಯ ರಸ್ತೆಯೇ ಜಲಾವೃತ ಆಗಿದೆ. ಬೆಂಗಳೂರಿನ ವಿವೇಕನಗರ ರೋಡ್ ತುಂಬಾ ನೀರು ನಿಂತಿದೆ. ಕೇವಲ ಸರ್ವಿಸ್ ರೋಡು, ಸಣ್ಣ ಪುಟ್ಟ ರೋಡ್ಗಳಲ್ಲ, ಮೇನ್ ರೋಡು ವಿವೇಕನಗರ ಪೊಲೀಸ್ ಠಾಣೆ ಆವರಣ ಏನಿದೆ ಅದು ಕೂಡ ಜಲಾವೃತ ಆಗಿದೆ. ಮಳೆರಾಯನ ಆರ್ಭಟದಿಂದ ಸದ್ಯ ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದೆ. ಬೆಂಗಳೂರಿನ ವಿವೇಕನಗರ ರೋಡ್ ತುಂಬಾ ನೀರು ನಿಂತಿದೆ. ವಿವೇಕನಗರ ಪೊಲೀಸ್ ಠಾಣೆಯ ಆವರಣ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ವಿಜಯನಗರ, ಯಲಹಂಕ, ನೆಲಮಂಗಲ, ಕೋರಮಂಗಲ ಎಲ್ಲ ಭಾಗದಲ್ಲೂ ನಾವು ಗಮನಿಸ್ತಾ ಇದ್ವಿ. ಸದ್ಯ ಇದು ವಿವೇಕನಗರ ರೋಡ್ ಏನಿದೆ ಆ ರೋಡಲ್ಲಿ ಈ ಪರಿಸ್ಥಿತಿ ಈಗಿದೆ. ಮಳೆಯ ನೀರು ನಿಂತಿರುವಂಥ ಕಾರಣಕ್ಕಾಗಿ ಕೆರೆಯಂತಾಗಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ರಾತ್ರಿ ಸುರಿದಂಥ ಮಳೆಗೆ ಬೆಂಗಳೂರು ಮಂದಿ ಪರದಾಡ್ತಾ ಇದ್ದಾರೆ. ನಾಗಾವಾರದ ನಂದಗೋಕುಲ ಬಡಾವಣೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಇದು ರಾತ್ರಿ ಸುರಿದ ಮಳೆಯ ಎಫೆಕ್ಟು. ಸಿಲಿಕಾನ್ ಸಿಟಿ ಮಂದಿ ಪರದಾಡ್ತಾ ಇದ್ದಾರೆ. ಈಗ ಈ ನಾಗಾವಾರದ ನಂದಗೋಕುಲ ಎಕ್ಸ್ಟೆನ್ಷನ್ ಏನಿದೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ. ಪುಟ್ಟ ಕಂದಮ್ಮನ ಜೊತೆ ಸುರಕ್ಷಿತ ಸ್ಥಳಕ್ಕೆ ತಾಯಿಯನ್ನು ಶಿಫ್ಟ್ ಮಾಡುವಂಥ ಕೆಲಸ ಆಗಿದೆ. ಮನೆಗಳಿಗೆ ನೀರು ನುಗ್ಗಿರುವಂಥ ಹಿನ್ನೆಲೆ ಜನರನ್ನು ಸ್ಥಳಾಂತರ ಮಾಡುವಂಥ ಕೆಲಸ ಆಗ್ತಾ ಇದೆ. ರಾಜಕಾಲುವೆ ತುಂಬಿ ಬಡಾವಣೆಗೂ ಕೂಡ ನೀರು ನುಗ್ಗಿದೆ. ರಾತ್ರಿ ಸುರಿದ ಮಳೆಗೆ ಸಾಲು ಸಾಲು ಸಮಸ್ಯೆಗಳು ಉಂಟಾಗಿದೆ. ಅದರಲ್ಲಿ ನಾಗಾವಾರದ ನಂದಗೋಕುಲ ಬಡಾವಣೆ ಜಲಾವೃತಗೊಂಡಿದೆ. ನೋಡಿ, ಮಕ್ಕಳೆಲ್ಲ ಓಡಾಡ್ತಾ ಇದ್ದಾರೆ. ಪುಟ್ಟ ಮಗುನ ಎತ್ಕೊಂಡು ಸೇಫೆಸ್ಟ್ ಪ್ಲೇಸಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಆಗ್ತಾ ಇದೆ. ಈ ಥರದ ಪರಿಸ್ಥಿತಿ ನಾಗಾವಾರದಲ್ಲಿ ಸದ್ಯ ಇದೆ. ಈ ನಂದಗೋಕುಲ ಬಡಾವಣೆ ಇದು. ನಂದಗೋಕುಲ ಬಡಾವಣೆಯ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಆಲ್ಮೋಸ್ಟ್ ಬೆಂಗಳೂರಿನ 90% ಬೇರೆ ಬೇರೆ ಭಾಗ ಏನಿದೆ ಅಲ್ಲೆಲ್ಲವೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಸದ್ಯ ಇರುವಂಥದ್ದು. ಮನೆಗಳಿಗೆ ನೀರು ನುಗ್ಗಿದೆ, ರಸ್ತೆಗಳು ಜಲಾವೃತ ಆಗಿದೆ. ಈ ನಾಯಂಡಹಳ್ಳಿ, ವಿಜಯನಗರ, ನಾಗಾವಾರ ಹಾಗೆಯೇ ಬೇರೆ ಬೇರೆ ಭಾಗದಲ್ಲೂ ಕೂಡ ಮಳೆಯಿಂದಾಗಿ ಸಾಲು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಆಮೇಲೆ ಪ್ರತಿ ಬಾರಿ ಮಳೆ ಬಂದಂಥ ಸಂದರ್ಭದಲ್ಲಿ ಈ ಸಮಸ್ಯೆಗಳು ಬೆಂಗಳೂರಲ್ಲಿ ಕಾಮನ್ ಆಗಿ ನಡೀತಾ ಇರುತ್ತೆ. ಬಟ್ ಆದರೆ ಅದಕ್ಕೆ ಸಂಬಂಧಪಟ್ಟಂಥ ಕ್ರಮ ತೆಗೆದುಕೊಳ್ಳುವಂಥದ್ದು ಒಂದು ಕಡೆ ಇದುವರೆಗೂ ಕೂಡ, ಅಂದರೆ ಪ್ರತಿ ಬಾರಿ ಸ್ಥಳಕ್ಕೆ ಭೇಟಿ ಕೊಡೋದು, ಪರಿಶೀಲನೆ ನಡೆಸೋದು, ಅವ್ರಿಗೆ ಸಮಾಧಾನದ ಮಾತು ಹೇಳೋದು, ಇಲ್ಲ ಮುಂದೆ ಈ ರೀತಿ ಆಗದಿರೋ ಥರ ನಾವು ನೋಡ್ಕೋತೀವಿ ಅಂತೇಳಿ ಹೋಗ್ತಾರೆ. ಬಟ್ ಆದರೆ ಸಮಸ್ಯೆನ ಅನುಭವಿಸ್ತಾ ಇರೋರು ಆ ಭಾಗದ ನಿವಾಸಿಗಳು. ಈ ನಂದಗೋಕುಲ ಬಡಾವಣೆ ನೋಡಿದ್ವಿ, ಆಮೇಲೆ ಸಾಯಿ ಲೇಔಟ್ ಏನಿದೆ ಅಲ್ಲೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ. ಅಂದರೆ ಕೆಲವೊಂದು ಕೆರೆಗಳು ಇದ್ದಂಥ ತಗ್ಗು ಪ್ರದೇಶದಲ್ಲಿ ಕೆರೆಗಳಿದ್ದಂಥ ಜಾಗವನ್ನು ಲೇಔಟ್ಗಳಾಗಿ ಮಾಡಲಾಗಿದೆ. ಸೊ ಆ ಕಾರಣಕ್ಕಾಗಿ ಈ
ಪರಿಸ್ಥಿತಿ ಆ ಭಾಗದ ನಿವಾಸಿಗಳಿಗಿದೆ. ಇನ್ನು ಹೊಸಕೋಟೆ ಸುತ್ತಮುತ್ತ ಕೂಡ ಭಾರಿ ಪ್ರಮಾಣದ ಮಳೆಯಾಗಿದೆ. ಚರಂಡಿ ತುಂಬಿ ಮನೆಗಳಿಗೆ ಆ ನೀರು ನುಗ್ಗಿದೆ. ಹೊಸಕೋಟೆ ಸುತ್ತಮುತ್ತ ಅಲ್ಲೂ ಕೂಡ ವರುಣಾರ್ಭಟ ಜೋರಾಗಿದೆ. ಚರಂಡಿ ತುಂಬಿ ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಅಂದರೆ ರಾಜಕಾಲುವೆ ಪಕ್ಕದಲ್ಲಿದ್ದಂಥ ಮನೆಗಳೇನಿರುತ್ತೆ ಆ ಮನೆಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಹೊಸಕೋಟೆ ತಾಲೂಕಿನ ದೊಡ್ಡನಲ್ಲೂರ ಹಳ್ಳಿ ಅಲ್ಲಿರುವಂಥ ರಾಜಕಾಲುವೆ ಪಕ್ಕದಲ್ಲಿರುವಂಥ ಮನೆಗಳಿಗೆ ಈ ನೀರು ನುಗ್ಗಿದೆ. ಪರಿಣಾಮ ಆ ನೀರನ್ನು ಹೊರಗಡೆ ಹಾಕೋದ್ರಲ್ಲಿ ನಿವಾಸಿಗಳು ಸುಸ್ತು ಹೋಗಿದ್ದಾರೆ. ಈ ರಾಜಕಾಲುವೆ ಪಕ್ಕದಲ್ಲೇ ಇರ್ತಾವಲ್ಲ ಮನೆಗಳು, ಅಲ್ಲಿ ಮನೆಗಳಿಗೂ ಕೂಡ ನೀರು ನುಗ್ಗಿದೆ. ಆಮೇಲೆ ಮನೆಯಲ್ಲಿ ಮಕ್ಕಳಿರ್ತಾರೆ, ವೃದ್ಧರಿರ್ತಾರೆ. ಸೊ ಮನೇಲಿರುವಂಥ ವಸ್ತುಗಳು ಒಂದು ಕಡೆ ಎಲ್ಲ ಜಲಾವೃತ ಆದರೆ ಅದನ್ನು ಹೊರಗಡೆ ಹಾಕೋದೇ ಒಂದು ದೊಡ್ಡ ಕೆಲಸ. ರಾತ್ರಿ ಎಲ್ಲ ಜಾಗರಣೆ. ಯಾಕಂತಂದರೆ ತಡರಾತ್ರಿ ಆರಂಭ ಆದಂಥ ಮಳೆ ಇದು. ನಿನ್ನೆ ಸಂಜೆಯೇ ಮಳೆ ಆಗುವಂಥ ಸೂಚನೆ ಇತ್ತು, ಬಟ್ ಆದರೆ ಆ ಪ್ರಮಾಣದಲ್ಲಿ ಆಗಲಿಲ್ಲ. ಅಲ್ಲೆಲ್ಲ ಮಳೆ ಆಯಿತು. ಬಟ್ ತಡರಾತ್ರಿ 1 ಗಂಟೆ ನಂತರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಯಿತು. ಅಂದರೆ ನಿರಂತರವಾಗಿ ಸುಮಾರು 3-4 ಗಂಟೆ ಬಿಟ್ಟು ಬಿಡದೆ ಸುರಿದಂಥ ಮಳೆಗೆ ಬೆಂಗಳೂರು ಭಾಗಶಃ ಅಲ್ಲಲ್ಲಿ ಮುಳುಗಿದೆ. ಮನೆಯೊಳಗೆ ನೀರು ನುಗ್ಗಿದೆ. ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಏನಾದರೂ ಈ ದಿನಸಿ ಐಟಮ್ಗಳು ಇಟ್ಟಿದ್ರೆ ಅದೆಲ್ಲವೂ ಕೂಡ ನೀರು ಪಾಲಾಗಿದೆ. ನೋಡಿ ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ ಮಳೆಯಿಂದಾಗಿ ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಇದು ಹೊಸಕೋಟೆ ಭಾಗದಲ್ಲಿ ನಾವು ಸದ್ಯ ಗಮನಿಸ್ತಾ ಇರೋದು. ಸಂಪೂರ್ಣ ಕೂಡ ಹೋಗ್ಬಿಟ್ಟು ಇನ್ನು ಆ ಮನೆಗೆ ಹೋದ್ ಹೊಸವ್ರ ಹೆಂಗ್ ಬಂದಿದ್ದು ಗೊತ್ತಲ್ಲ. ಹೈಟ್ ಮಾಡಕತ್ತಮ್ಮ, ಒಂದಡಿ ಹೈಟ್ ಮಾಡೋದಷ್ಟೇ. ಇನ್ನು ಶಾಂತಿನಗರ ಬಸ್ ನಿಲ್ದಾಣಕ್ಕೂ ಕೂಡ ನೀರು ನುಗ್ಗಿದೆ. ಸೊ ಎಲ್ಲೆಲ್ಲಿ ಏನೇನು ಅವಾಂತರ ಆಗಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀವಿ. ಬೆಂಗಳೂರಿನ ಶಾಂತಿನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಡಿಪೋ ಒಳಗೆ 100ಕ್ಕೂ ಹೆಚ್ಚು ಬಸ್ ನಿಂತಿದೆ. ನಾಯಂಡಹಳ್ಳಿ ಅಂಡರ್ ಪಾಸ್ ತುಂಬ ನೀರಿದೆ. ಆಮೇಲೆ ಶಾಂತಿನಗರ ಬಸ್ ಸ್ಟಾಪ್ ಏನಿದೆ ಅಲ್ಲೂ ಕೂಡ ಭಾರೀ ಪ್ರಮಾಣದಲ್ಲಿ ನೀರು ನಿಂತಿರುವಂಥ ಕಾರಣಕ್ಕಾಗಿ ಬಸ್ಗಳು ಕೆಟ್ಟು ನಿಂತಿದೆ. ಸದ್ಯ ನಾಯಂಡಹಳ್ಳಿ ಅಂಡರ್ ಪಾಸ್ ನಾವು ನೋಡ್ತಾ ಇರೋದು. ಬಸ್ಗಳು ಕೆಟ್ಟು ನಿಂತಿದೆ. ಅಂದರೆ ಸ್ವಲ್ಪ ಪ್ರಮಾಣದಲ್ಲಿ ನೀರಿದ್ರೆ ಓಕೆ, ಬಟ್ ಬಸ್ಸೇ ಅರ್ಧಕ್ಕರ್ಧ ಮುಳುಗುತ್ತೆ ಅಂತ ಅಂದರೆ ಬಸ್ ಕೂಡ ಕೆಡುತ್ತೆ. ಸೊ ಈಗ ಅದೇ ಪರಿಸ್ಥಿತಿಯಲ್ಲಾಗಿದೆ. ಮಳೆ ಕಾರಣದಿಂದಾಗಿ ಸುಮಾರು ಡಿಪೋ ಒಳಗೇ ಒಂದು ಕಡೆ ಶಾಂತಿನಗರ ಬಸ್ ಸ್ಟಾಪಲ್ಲಿ 100ಕ್ಕೂ ಹೆಚ್ಚು ಬಸ್ಗಳು ನಿಂತಿದೆ. ಆಮೇಲೆ ಈ ನಾಯಂಡಹಳ್ಳಿ ಸಮೀಪ ನೀರು ನಿಂತಿರುವಂಥ ಕಾರಣಕ್ಕಾಗಿ ಬಸ್ಗಳು ಅಲ್ಲಲ್ಲೇ ನಿಂತಿದೆ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಈಗ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಭಾಗದಲ್ಲೂ ಇದೇ ಥರದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಲೋಫರ್ ನನ್ನ ಮಕ್ಕಳು ಬಸ್ಸೇ ಮುಳಿಕಂತೈತೆ. ಅಲ್ಲಿ ಲಾರಿಗಳೆಲ್ಲ ಮುಳಿಕೊಂಡವೆ. ನಾಯಂಡಹಳ್ಳಿ ಅಂಡರ್ ಪಾಸಲ್ಲಿ ನನ್ನ ಆಟೋನು ಮುಳಿಕೊಂಡಿತ್ತು. ನನ್ನ ದೇವ್ರ ನನ್ನ ಲಕ್ಷ್ಮಿ ಎಲ್ಲೂ ನಿಂತ್ಕೊಳ್ಳಿಲ್ಲ ಅಂತ ನೀರೊಳಗೆ ತಿರ್ಸ್ಕೊಂಡ್ಬಂದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಭಾರಿ ಮಳೆ ಆಗ್ತಾ ಇದೆ. ರಾಜ್ಯದಲ್ಲಿ ಮೇ 22ರವರೆಗೆ ಭಾರಿ ಮಳೆ ಮುನ್ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲೂ ಕೂಡ ಮುಂದಿನ 3 ದಿನ ಭಾರಿ ಮಳೆಯಾಗುವಂಥ ಸಾಧ್ಯತೆ ಇದೆ ಅಂತೇಳಿ ಗೊತ್ತಾಗ್ತಾ ಇದೆ. ಕರಾವಳಿ, ದಕ್ಷಿಣ ಹಾಗೂ ಉತ್ತರ ಒಳನಾಡಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆಯಾಗುತ್ತೆ. ರಾಜ್ಯದ ಹಲವು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ಬೆಳಗಾವಿ, ಹಾವೇರಿ, ಧಾರವಾಡ, ಗದಗ, ಉತ್ತರ ಕನ್ನಡ, ಬೆಂಗಳೂರು, ಆಮೇಲೆ ಇನ್ನೂ ಬೇರೆ ಬೇರೆ ಭಾಗದಲ್ಲೂ ಕೂಡ ಈಗ ಆರೆಂಜ್ ಅಲರ್ಟನ್ನು ಘೋಷಿಸುವಂಥ ಕೆಲಸ ಆಗಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಮೇ 22ರವರೆಗೆ ಅಂದರೆ ಮುಂದಿನ 3 ದಿನಗಳು ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತೇಳಿ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ.